ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸಮ್ಮರ್ ಹಾಲಿಡೇಸ್ ಕೊಟ್ಟಿರೋದ್ರಿಂದ ಮಕ್ಳಿಗೆ ಕೂದಲೆಲ್ಲ ಸ್ವಲ್ಪ ಹಾಳಾಗಿತ್ತು, ಅಂದ್ರೆ ಎಲ್ಲ ಹತ್ಲೋಡ್ ಬಿಟ್ಟಿತ್ತು ಕೆಳಗಡೆ. ಅದಕ್ಕೆ ಸ್ವಲ್ಪ ಕರ್ಕೊಂಡೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬರೋಣ, ಇನ್ನೂ 2 months ರಜಾ ಇದೆಯಲ್ಲ ಅಂತ ಕರ್ಕೊಂಡೋದ್ವಿ. ನಾನು ಕರ್ಕೊಂಡೋಗಿದ್ದು ಇಲ್ಲಿ ನಮ್ಮ ಫ್ರೆಂಡ್ ಅವರು ಶಾಪ್ಗೆನ. ಅದು ತುಮಕೂರಲ್ಲಿ ಗೌರ್ಮೆಂಟ್ ಕಾಲೇಜ್ ಬರುತ್ತಲ್ಲ, ಅದ್ರ ಆಪೋಸಿಟ್ ಇದೆ JS ಅಂತ ಹೇಳ್ಬಿಟ್ಟು ಬ್ಯೂಟಿ ಪಾರ್ಲರ್. ಅಲ್ಲಿಗೆ ಕರ್ಕೊಂಡೋದೆ, ಅವರೇ ಮಾಡ್ಕೊಟ್ರು. ಇವಳು ದೊಡ್ಡೋಳು ಸುಮ್ಮನೆ ಕುತ್ಕೊಂಡ್ರೆ, ಈ ಚಿಕ್ಕವಳು ಸ್ವಲ್ಪ ತರಲೆ ಜಾಸ್ತಿ. ಅವ್ರು ಕಟಿಂಗ್ ಮಾಡೋವರೆಗೂ ಅವ್ರ ತಲೆ ತಿಂದ್ಬಿಟ್ಲು, ಹಂಗೆ ಹಿಂಗೆ ಅಂತ. ಅವಳಿಗೆ ಫಸ್ಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಕಟ್ ಮಾಡಿಕೊಟ್ರು ಬೇಗನೆ. ಅವಳ ಹತ್ರ ಮಾತಾಡಿಸ್ಕೊಂಡು ಚೆನ್ನಾಗಿ ಮಾಡಿಕೊಟ್ರು. ಆದ್ರೂ ಅವಳಿಗೆ ತೃಪ್ತಿ ಇರ್ಲಿಲ್ಲ. 20 ಸಲ ನೋಡ್ಕೊಂಡ್ಬಿಟ್ಲು, ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ಕೊಂಡ್ಲು. ನಿಮ್ಗೂ ಯಾರಿಗಾದ್ರೂ ಹೇರ್ ಕಟ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ದುಡ್ಡಲ್ಲೇ ಮಾಡ್ಕೊಡ್ತಾರೆ. ನೋಡಿ ಹೋಗಿ, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಡುತ್ತೆ ಫ್ರೆಂಡ್ಲಿಯಾಗಿ. ನನ್ನ ಮಕ್ಳಿಗೆ ಇವರು ಮೊದಲೇ ಪರಿಚಯ ಇದ್ದಿದ್ರಿಂದ ಚೆನ್ನಾಗಿ ಮಾತಾಡಿಸ್ಕೊಂಡು ಮಾಡಿಸಿ ಕೊಟ್ರು. ಇನ್ನ ಸ್ವಲ್ಪ ಶಾರ್ಟ್ ಮಾಡಿ, ಇನ್ನ ಸ್ವಲ್ಪ ಕಡಿಮೆ ತೆಗೀರಿ ಅಂತ ಹೇಳ್ತಾ ಇದ್ಲು. ಆದ್ರೆ ತುಂಬಾ ತೆಗೆದ್ಬಿಟ್ರೆ ಕೂದಲು ಆಮೇಲೆ ಸ್ಕೂಲಿಗೆ ಜಡೆ ಕಳಿಸ್ಲಿಕ್ಕೆ ಆಗಲ್ಲ, ಬೇಡ ಅಂತ ಹೇಳಿ ನಾನು ಸ್ವಲ್ಪ ಲಾಂಗ್ ಮಾಡಿಸಿ ಶೇಪ್ ಮಾಡಿಸಿ ಬಂದೆ. ಚೆನ್ನಾಗಿತ್ತು ಇವಳ್ದು. ನಿಮಗೂ ಯಾರಿಗಾದ್ರೂ ಬೇಕು ಅಂದ್ರೆ ಹೋಗಿ, ಇವರು ಮೇಕಪ್ ಆರ್ಟಿಸ್ಟ್ ಕೂಡ ಮೇಕಪ್ ಕೂಡ ಮಾಡ್ತಾರೆ. ಯಾವ್ದಾದ್ರು ಮದುವೆಗಳು ಬೇಕು ಅಂದ್ರೆ ಬುಕ್ ಮಾಡ್ಕೊಳ್ಳಿ. ಪಾರ್ಲರ್ ಇದೆ ಇವರಲ್ಲಿ. ಐಬ್ರೋ ಮಾಡ್ಕೊಡ್ತಾರೆ, ಫೇಶಿಯಲ್ ಮಾಡ್ಕೊಡ್ತಾರೆ, ಮತ್ತೆ ಫುಟ್ ಮಸಾಜ್ ಮಾಡ್ಕೊಡ್ತಾರೆ. ಮತ್ತೆ ಫೇಶಿಯಲ್ ಅಲ್ಲಿ ಹೈಡ್ರಾಲಿಕ್ ಫೇಶಿಯಲ್ ಕೂಡ ಮಾಡ್ಕೊಡ್ತಾರೆ. ಹೇರ್ ಕಟ್ ಕೂಡ ಮಾಡ್ಕೊಡ್ತಾರೆ. ನೀವು ಯಾವ ತರ ಹೇರ್ ಕಟಿಂಗ್ ಬೇಕು ಅಂತ ಹೇಳಿ ನೀವು ತೋರಿಸಿದ್ರೆ ಆ ತರ ಕಟಿಂಗ್ ನ ಮಾಡ್ಕೊಡ್ತಾರೆ. ನಾವ್ ಇವಳಿಗೆ ಶೇಪ್ ಮಾಡಿಸ್ತಿದ್ವಿ. ಒಂದು ವಾರದಿಂದ ಕಟಿಂಗ್ ಮಾಡಿಸು ಅಂತ ಮನೆಯಲ್ಲಿ ಕುಣಿತಿದ್ಲು. ಕರ್ಕೊಂಡು ಹೋಗಿದ್ದಕ್ಕೆ ಕಟಿಂಗ್ ಮಾಡಿಸ್ದಲ್ಲೇ ಅವಳಿಗೆ ಫುಲ್ ಖುಷಿ ಆಗ್ಬಿಡ್ತು. ಇನ್ನೂ ಕಟಿಂಗೇ ಮುಗ್ದಿಲ್ಲ, ಅವ್ರ ಅಕ್ಕನ ತಿನ್ನ ಮುಗ್ದಿಲ್ಲ. ಅವಾಗೆ ಅವಳದ್ ಮುಗಿತಲ್ಲೇ ತಿನ್ನಕ್ಕೆ ಏನಾದ್ರು ಕೊಡಿಸ್ತೀಯ ಅಂತ ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡಿದ್ಲು. ಕಟಿಂಗ್ ಆಗ್ತಲೇನ ದೊಡ್ಡೋಳನ್ನ ಕರ್ಕೊಂಡ್ವಿ. ಒಬ್ಬದ ಐಬ್ರೋ ಇತ್ತು, ಐಬ್ರೋ ಮುಗಿದಲ್ಲೇನ ಇವಳಿಗೆ ಮಾಡಿದ್ರು. ಇವಳು ಲೇಯರ್ ಕಟಿಂಗ್ ಬೇಕು ಅಂತ ಹೇಳಿ ಮಾಡ್ಸಿದ್ಲು. ನನ್ಗೆ ಇವಾಗ ಇವಳ್ದು ಏನ್ ಕೂದಲು ಕಟ್ ಮಾಡ್ತಿದಾರೋ, ನನ್ ಕೂರ್ಲು ಅಷ್ಟು ಕೂಡ ಇಲ್ಲ. ಅವ್ರಿಗೆ ಕೂರ್ಲಿದೆ, ಆದ್ರೆ ಕೂರ್ಲು ಕಟ್ ಮಾಡಿಸ್ಕೊಳೋ ಶೋಕಿ. ನಮ್ಗೆ ಕೂರ್ಲಿಲ್ಲ, ಬೆಳಿತಿಲ್ವಲ್ಲಪ್ಪ ಅನ್ನೋ ಚಿಂತೆ ನಮ್ಗೆ. ಅವ್ರಿಗಿರೋ ಕೂರ್ಲನ್ನೆಲ್ಲ ಕಟ್ ಮಾಡಿಸ್ಕೊಂತಾರೆ. ಅವಳು ಕೂದಲು ಕಟ್ ಮಾಡ್ತಿದ್ರೆ ಆರಾಮಾಗಿ ಕೂತಿದ್ಲು. ನನ್ಗೆ ಒಂಥರ ಆಗ್ತಿತ್ತು, ಅಯ್ಯೋ ಇಷ್ಟೊಂದು ಕೂದಲು ಕಟ್ ಮಾಡಿಸ್ಕೊಂತ ಅವಳಲ್ಲ ಅಂತ. ಅವ್ರಿಗೇನೋ ಒಂಥರ ಖುಷಿ, ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಕಮ್ಮಿ ಆಗ್ಲಿ, ತಲೆ ತಿಕ್ಕೊಳಕ್ ಈಸಿ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತಲೆ ತಿಂದ್ಬಿಟ್ಟು ಅವ್ರಿಗೆ ಹೇಳಿ ಲೇಯರ್ ಕಟಿಂಗ್ ಅಂತ ಏನೋ ಮಾಡಿಸ್ಕೊಂಡ್ಲು. ಈ ಕಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂತು.
ದೀಪು ಮೊದಲಿಗೆ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಂಡಂಗೆ ಹೋಗಿ ಅವ್ರು ಕಟ್ ಮಾಡ್ತಿದ್ರೆ ಅಷ್ಟೊಂದು ಕೂದಲು ಕಟ್ ಮಾಡೋದ್ ನೋಡಿ ತಲೆ ತಿಂತಾ ಇದ್ಲು. ನಿಂದೇನು ಚೆನ್ನಾಗಿಲ್ಲ, ನಂದೇ ಚೆನ್ನಾಗ್ ಬಂದಿದ್ದು ಅಂತ ಹೇಳಿ ಅವಳನ್ನ ರೇಗಿಸ್ಕೊಂಡ್ ಕೂತಿದ್ಲು. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high. Feel the heat bajo el sky. Baila, sin parar. Shake your body, shine like star. Baila, en el mar. Keep it going, no queda igual. ನಿಮಗೆ ಯಾರಿಗಾದ್ರೂ ಮೇಕಪ್ ಆರ್ಟಿಸ್ಟ್ ಬೇಕು ಅಂತಂದ್ರೆ ನನ್ನ ಒಂದು ಈ ವಿಡಿಯೋಗೆ ಮೆಸೇಜ್ ಮಾಡಿ ನಾನು ಖಂಡಿತ ಅವ್ರ ನಂಬರ್ ಕಳಿಸ್ಕೊಡ್ತೀನಿ. ಇಬ್ಬರಿದ್ದಾರೆ, ನನ್ನ ತಂಗಿ ಒಬ್ಳು ಮಾಡ್ತಾಳೆ ಮೇಕಪ್ ಆರ್ಟಿಸ್ಟು, ಮತ್ತೆ ಇವರು ಪಾರ್ಲರ್ ಇಟ್ಕೊಂಡಿದ್ದಾರೆ, ಇವ್ರು ಕೂಡ ಮಾಡ್ತಾರೆ. ನೀವೇನ ಹೇರ್ ಕಟಿಂಗ್ ಬೇಕು ಅಂದ್ರೆ ಅವ್ರ ಶಾಪ್ಗೆ ಹೋದ್ರೆ ಮಾಡ್ಕೊಡ್ತಾರೆ. ಮತ್ತೆ ಯಾವ್ದಾದ್ರು ಫಂಕ್ಷನ್ಸ್ಗೆ ಮೇಕಪ್ ಬೇಕು ಅಂತಂದ್ರು ಕೂಡ ಕಮೆಂಟ್ಸ್ ಮಾಡಿ, ನಾನು ಇವ್ರ ನಂಬರ್ ನಾನು ನಿಮಗೆ ಕಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವಳು ಕಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಜನ ಕಾಲೇಜ್ ಹುಡುಗಿಯರು ಬಂದ್ರು, ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂದಿದ್ದಕ್ಕೆ ನನ್ನ ಚಿಕ್ಕ ಮಗಳು ಸ್ವಲ್ಪ ಜಲಸ್ ಫೀಲ್ ಆಗಿ ಏನ್ ಚೆನ್ನಾಗಿಲ್ಲ ನಂದೇ ಚೆನ್ನಾಗಿರೋದು ಅಂದ್ಕೊಂಡು ವಾದ ಮಾಡ್ತಿದ್ಲು. ಬಟ್ ಕಟಿಂಗ್ ಚೆನ್ನಾಗಿ ಬಂತು. ಅಲ್ಲಿ ಬಂದಿದ್ದ ಹುಡುಗಿಯರು ಕೂಡ ಎಲ್ಲ ಇಷ್ಟಪಟ್ಟರು ಕಟಿಂಗ್ನ. ಆಂಟಿ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರು. ಮತ್ತೆ ಪ್ರೈಸ್ ಕೂಡ ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿತ್ತು. ಬೇರೆ ಕಡೆ ನಾನು ಸುಮಾರು ಕಡೆ ಕಟಿಂಗ್ಗಳು ಮಾಡಿಸಿದ್ದೀನಿ. ಜಸ್ಟ್ ಒಂದು ಲೇಯರ್ ಟ್ರಿಮ್ ಮಾಡಿಬಿಟ್ಟು ಅದಕ್ಕೆ ಏರ್ ಸೆಟ್ ಮಾಡ್ಕೊಡೋದಕ್ಕೆ 400-500 ತಗೊತಾರೆ. ಬಟ್ ಇವರು ಲೇಯರ್ ಕಟಿಂಗ್ ಮಾಡಿ ಏರ್ ಸೆಟ್ ಮಾಡಿಕೊಟ್ಟಿದ್ದಕ್ಕೆ 500 ಏನೋ ಚಾರ್ಜ್ ಮಾಡಿದ್ರಷ್ಟೇ. ಫೈನಲ್ ಆಗಿ ಈ ಥರ ಒಂದು ಕಟಿಂಗು ಕಾಣಿಸ್ತಾ ಇದೆ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಅವರು ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಕಮೆಂಟ್ಸ್ ಮಾಡಿ.